ಫ್ರೆಂಡ್ಸ್, ಈಗ ನಾವು ನೆಕ್ಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಸೊ ಮೇಲ್ ಫಿಮೇಲ್ ಅದು ಸೊ ಇಲ್ಲಿ ನಾವು ನಮ್ಮದೇ ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ ತಗೊಂಡು ನಾವು ಅರ್ಥ ಮಾಡ್ಕೊಂಡು ಬಟ್ ಅಲ್ಲಿ ಕನ್ಫ್ಯೂಷನ್ ಆಗೋದು ಬೇಡ. ಯಾಕಂದ್ರೆ ಅಲ್ಲಿ ABCD ಅಂತ ಕೊಡ್ಬೋದು ಅಥವಾ ಸಮ್ ರ್ಯಾಂಡಮ್ ಹೆಸರು ಕೊಡ್ಬೋದು. ಓಕೆ, ಹಾಗಾಗಿ ಇಲ್ಲಿ ಈ ನೊಟೇಷನ್ಸ್ನ ನಾವು ಯೂಸ್ ಮಾಡೋದ್ರಿಂದ ನಾವು ಈಸಿಯಾಗಿ ಅದನ್ನು ಸಾಲ್ವ್ ಮಾಡ್ಬೋದು. ಇಲ್ಲಿ ಸೊ ನಾನೇನಂತ ತಗೋತೀನಿ, ರೆಕ್ಟ್ಯಾಂಗಲ್ ಅನ್ನ ಮೇಲ್ ಅಂತ ತಗೋತೀನಿ. ಸೊ ರೆಕ್ಟ್ಯಾಂಗಲ್ ಅಲ್ಲಿ ಬರ್ದು ಅದರಲ್ಲಿ ನಾನು A ಅಥವಾ B ಏನು ಕೊಟ್ಟಿರ್ತಾರೆ ಅದನ್ನ ಫಿಲ್ ಮಾಡ್ತೀನಿ. ಅಂದ್ರೆ ಅದು ಮೇಲ್ ಅಂತ ನೀವು ಅರ್ಥ ಮಾಡ್ಕೋಬಹುದು. ಇದೇ ಸಿಂಬಲ್ ತಗೋಬೇಕಾ ಸರ್, ಇದನ್ನ ಡಿಫಾಲ್ಟ್ ನೋ, ಇದು ನಮ್ಮ ಒಂದು ಕನ್ವೀನಿಯನ್ಸ್ ತಗೊಂಡಿರೋದು. ನೀವು ಯಾವ ಸಿಂಬಲ್ ತಗೊಂಡ್ರು ನಡೆಯುತ್ತೆ, ಬಟ್ ನಿಮಗೆ ಅದು ಜ್ಞಾಪಕ ಇರಬೇಕು, ಮೇಲ್ಗೆ ಯಾವ ಸಿಂಬಲ್, ಫಿಮೇಲ್ಗೆ. ಆಮೇಲೆ ಮಧ್ಯ ಕ್ವಶನ್ ಅರ್ಧ ಸಾಲ್ವ್ ಮಾಡಿ ಆಮೇಲೆ ಕನ್ಫ್ಯೂಷನ್ ಬರಬಾರ್ದು. ಓಕೆ, ಬೆಟರ್ ನಿಮ್ದೇ ಆದಂಥ ಸಿಂಬಲ್ನ ಫಸ್ಟೇ ನೀವು ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು. ಇಲ್ಲಿ ಸೊ ನಾನೇನು ಇಲ್ಲಿ ನೆಕ್ಸ್ಟ್ ಸಾಲ್ವ್ ಮಾಡುವಂಥ ಕ್ವಶನ್ಸ್ ಅಲ್ಲಿ ರೆಕ್ಟ್ಯಾಂಗ್ಯುಲರ್ಗೆ ನಾನು ಮೇಲ್ ಅಂತ ಡಿನೋಟ್ ಮಾಡ್ತೀನಿ. ನೆಕ್ಸ್ಟ್ ಸೊ ಸರ್ಕ್ಯುಲರ್ನ ಫಿಮೇಲ್ ಅಂತ ಡಿನೋಟ್ ಮಾಡಿದೀನಿ. ನೆಕ್ಸ್ಟ್ ಸೊ ದಿಸ್ ಡ್ಯಾಶ್ ಲೈನ್, ಓಕೆ, ಒಂದು ಅಡ್ಡಗೆರೆ ಅಂತ ಕರಿತೀವಲ್ಲ, ಇದನ್ನ ನಾನು ಸೊ ಸೇಮ್ ಜನರೇಷನ್ ಇರೋರಿಗೆ, ಸೇಮ್ ಜನರೇಷನ್ ಅಂದ್ರೆ ಯಾವುದು, ಲಾಸ್ಟ್ ನಾವು ನೋಡೋದು ಯಾರ್ಯಾರು, ಸೊ ನಿಮ್ಮ ಬ್ರದರ್ ಸಿಸ್ಟರ್ ಇರ್ಬೋದು ಅಥವಾ ನಿಮ್ಮ ತಂದೆ ತಾಯಿ, ನಿಮ್ಮ ಅಜ್ಜ ಅಜ್ಜಿ, ಓಕೆ, ಅವ್ರಿಗೆ ನಾನು ಸೊ ಈ ಒಂದು ಸಿಂಬಲ್ ಯೂಸ್ ಮಾಡಿದ್ರೆ ದೇ ಬಿಲಾಂಗ್ ಟು ಸೇಮ್ ಜನರೇಷನ್ ಅಂತ ಆಯ್ತು. ನೆಕ್ಸ್ಟ್ ಸೊ ಇಲ್ಲಿ ಸೊ ಜನರೇಷನ್ 1, ಜನರೇಷನ್ 0 ಜನರೇಷನ್, ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ಅಂತ ಲಾಸ್ಟ್ ನೋಡಿದ್ವಲ್ಲ, ಅಲ್ಲೇನಾಗಿತ್ತು, ಸೊ ನೀವು 0 ಜನರೇಷನ್ ಬರ್ತೀರಾ, ನಿಮ್ಮ ತಂದೆ ಫಸ್ಟ್ ಜನರೇಷನ್ ಬರ್ತಾರೆ. ಸೊ ಒಂದು ಜನರೇಷನ್ ಹಿಂದೆ ಹೋಗ್ಬೇಕು ಅಂತಂದ್ರೆ ಸೊ ಅಪ್ ಆರೋ ಕೀನ ನಾವು ಯೂಸ್ ಮಾಡಬೇಕು. ಸೊ ಅಪ್ ಆರೋ ಸಿಂಬಲ್ ನಾವು ಯೂಸ್ ಮಾಡಬೇಕು. ನೆಕ್ಸ್ಟ್ ಜನರೇಷನ್ ಅಂತಂದಾಗ ಸೊ ಡೌನ್ ಆರೋ. ಓಕೆ, ಸೊ ಅಂದ್ರೆ ಸೊ ನಿಮ್ಮ ತಾತನ ಜನರೇಷನ್ ಇಂದ ನಿಮ್ಮ ತಂದೆ ಜನರೇಷನ್, ಸೊ ಒಂದು ಡೌನ್ ಆರೋ. ಓಕೆ, ಸೊ ಒನ್ ಡೌನ್ ಆರೋ ಇಂಡಿಕೇಟ್ಸ್ ಒನ್ ಜನರೇಷನ್ ಡೌನ್. ನೆಕ್ಸ್ಟ್ ಇಲ್ಲೇನೋ ಬರುತ್ತೆ, ನೆಕ್ಸ್ಟ್ ಇನ್ನೊಂದು ಆರೋ ಬರ್ದಿದ್ದೀರಾ ನೀವು ಅಂತಂದ್ರೆ ಅದು ನೆಕ್ಸ್ಟ್ ಜನರೇಷನ್. ಸೊ 2 ಜನರೇಷನ್ ಕೆಳಗಡೆ ಬಂದ್ರಿ ನೀವು ಅಂತ. ಓಕೆ, ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನೊಟೇಷನ್ ಇದು ಡಬಲ್ ಮಾರ್ಕ್. ಸೊ ಇದು ಜಸ್ಟ್ ಡಬಲ್ ಮಾರ್ಕ್ ಬರೆದ್ರು ನಡೆಯುತ್ತೆ, ಅಥವಾ ನಿಮ್ಗೆ ಎಕ್ಸ್ಟ್ರಾ ಸೊ ಈ ಕಡೆ ಈ ತರ ಸಿಂಬಲ್ ಬರೆದ್ರು ನಡೆಯುತ್ತೆ, ನೋ ಇಶ್ಯೂಸ್. ಈ ಒಂದು 2 ಸಿಂಬಲ್ ನೀವು ಬರ್ದಿದ್ರ ಅಂತಂದ್ರೆ ಸೊ ದೇ ಆರ್ ಇನ್ ಮ್ಯಾರೇಜ್ ರಿಲೇಶನ್ಶಿಪ್. ಈಗ ಯಾವ ರೀತಿ ಅಂದ್ರೆ ನಿಮ್ಮ ತಂದೆ ತಾಯಿ, ಓಕೆ, ಸೊ ಫಾದರ್ ಅಂಡ್ ಮದರ್, ಇವರಿಬ್ರಿಗೂ ಏನ್ ರಿಲೇಶನ್ಶಿಪ್ ಅಂತ ತೋರಿಸ್ಬೇಕು ಅಂದ್ರೆ ಸೊ ಇಫ್ ಯು ಡ್ರಾ 2 ಲೈನ್ಸ್ ಇನ್ ಫ್ಯೂಚರ್ ಪ್ರಾಬ್ಲಮ್ಸ್, ಓಕೆ, ಈಗ ನಾವು ಈ ರೀತಿ ಬರ್ದಿದ್ದೀವಿ ಅಂತಂದ್ರೆ ಸೊ ದೇ ಆರ್ ಇನ್ ಮ್ಯಾರೇಜ್ ರಿಲೇಶನ್ಶಿಪ್, ಓಕೆ. ಸೊ ಇಲ್ಲಿವರೆಗೂ ನಾವು ಫ್ಯಾಮಿಲಿ ಟ್ರೀನ ಯಾವ ರೀತಿ ಡ್ರಾ ಮಾಡೋದು ಮತ್ತೆ ಯಾವ ರೀತಿ ನೊಟೇಷನ್ಸ್ನ ಯೂಸ್ ಮಾಡೋದು ಅಂತ ನೋಡೋದು. ಓಕೆ, ಅದಕ್ಕೆ ರಿಲೇಟೆಡ್ ಆಗಿ ಒಂದು ರಿಯಲ್ ವರ್ಡ್ ಎಕ್ಸಾಂಪಲ್ನ ತಗೊಂಡು ನಾವು ಡಿಸ್ಕಸ್ ಮಾಡಿ ಇದನ್ನ ಇನ್ನೂ ನೀಟಾಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಓಕೆ, ಈ ರೀತಿ ನೀವು ಅರ್ಥ ಮಾಡ್ಕೊಂಡ್ರೆ ಮರೆಯೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ, ಮತ್ತೆ ಎಕ್ಸಾಮ್ ಅಲ್ಲಿ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಓಕೆ, ನಾನು ಈ ಒಂದು ಬ್ಲಡ್ ರಿಲೇಷನ್ಸ್ ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ಎಕ್ಸಾಂಪಲ್ ತಗೊಂಡು ಸೊ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರ ಒಂದು ಫ್ಯಾಮಿಲಿ ಟ್ರೀನ. ಓಕೆ, ಸೊ ಈಗ ಏನಾಗುತ್ತೆ, ನಿಮ್ಗೆಲ್ಲರಿಗೂ ಗೊತ್ತಿದೆ, ಸೊ HD ದೇವೇಗೌಡರ ಮಗ ಕುಮಾರಸ್ವಾಮಿ, ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ, ಹೌದಾ. ಇಲ್ಲಿ ಸೊ ಪ್ರೆಸೆಂಟ್ ಜನರೇಷನ್ ಯಾವ್ದನ್ನ ತಗೋಬಹುದು ಸರ್, ಕುಮಾರಸ್ವಾಮಿ ಅವ್ರನ್ನ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಂತ ನೀವು ಕೇಳಿದ್ರೆ ಸೊ ಆಬ್ವಿಯಸ್ಲಿ ಮಕ್ಕಳು, ಸೊ ಯಾರು ಈಗ ಪ್ರೆಸೆಂಟ್ ಜನರೇಷನ್ ಇರುತ್ತಲ್ಲ ಅದನ್ನ ನಾವು 0 ಜನರೇಷನ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಸೊ ನಿಖಿಲ್ ಈಸ್ ಆಲ್ರೆಡಿ ಮ್ಯಾರಿಡ್. ಓಕೆ, ಹಿ ಹ್ಯಾಸ್ ಮ್ಯಾರಿಡ್ ಟು ರೇವತಿ. ಓಕೆ, ಸೊ ಇಲ್ಲಿ ನಾನು ಈ ರೀತಿ ಸ್ಕ್ವೇರ್ ಸಿಂಬಲ್ ನ ಬರ್ದಿದ್ದೀನಿ ಅಂತಂದ್ರೆ ಸೊ ಇವರಿಬ್ರಿಗೂ ಸೊ ಒಂದು ಮಗು ಇದೆ. ಮಗು ಯಾವುದು, ಸೊ ಇಟ್ ಈಸ್ ಮೇಲ್ ಬೇಬಿ, ಸೊ ಗಂಡ್ ಮಗು, ಆಯ್ತಾ. ಈಗ ಇಲ್ಲಿಂದ ನೋಡೋದಾದ್ರೆ ಸೊ ನಿಖಿಲ್ ಅವರ ತಂದೆ, ಓಕೆ, ಕುಮಾರಸ್ವಾಮಿ ಮತ್ತೆ ಅನಿತಾ ಕುಮಾರಸ್ವಾಮಿ, ಹೌದಲ್ವಾ. ಇಲ್ಲಿ ಕುಮಾರಸ್ವಾಮಿ ಅವರ ತಮ್ಮ ಯಾರು, ಸೊ ಇಟ್ ಈಸ್ ರೇವಣ್ಣ. ಈಗ ಕುಮಾರಸ್ವಾಮಿ ಅವರ ತಮ್ಮ ರೇವಣ್ಣ ನಿಖಿಲ್ ಅವ್ರಿಗೆ ಏನಾಗಬೇಕು, ಸೊ ಇಫ್ ವಿ ಸಿ ಫ್ರಮ್ ಸೊ 0 ಜನರೇಷನ್, ಓಕೆ, ನಾವು 0 ಜನರೇಷನ್ ಇಂದ ನೋಡಿದಾಗ ಕುಮಾರಸ್ವಾಮಿ ಅವರ ತಮ್ಮ ರೇವಣ್ಣ ನಿಖಿಲ್ ಅವ್ರಿಗೆ ಏನಾಗಬೇಕು, ಸೊ ರೇವಣ್ಣ ವಿಲ್ ಬಿಕಮ್ ಅಂಕಲ್ ಟು ನಿಖಿಲ್. ಓಕೆ, ರೇವಣ್ಣ ಅವರು ನಿಖಿಲ್ ಅವ್ರಿಗೆ ಅಂಕಲ್ ಆಗ್ತಾರೆ. ಯಾವ ರೀತಿ ಅಂಕಲ್, ಇಟ್ ವಿಲ್ ಬಿ ಪೆಟರ್ನಲ್ ಅಂಕಲ್, ಹೌದಾ. ನೆಕ್ಸ್ಟ್ ಸೊ ಇಲ್ಲಿ ಭವಾನಿ, ಓಕೆ, ಸೊ ಇವರು ರೇವಣ್ಣನ ಹೆಂಡತಿ, ಸೊ ಇಲ್ಲಿ ಮ್ಯಾರೇಜ್ ರಿಲೇಶನ್ಶಿಪ್ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿಂದ ಸೊ ಕುಮಾರಸ್ವಾಮಿ ಅವರ ತಂದೆ ತಾಯಿ, ಇಲ್ಲಿ ಕುಮಾರಸ್ವಾಮಿ ಅವರು ಎಷ್ಟನೇ ಜನರೇಷನ್ ಆಗ್ತಾರೆ, ಹಿ ವಿಲ್ ಬಿ ಫಸ್ಟ್ ಜನರೇಷನ್, ಇಲ್ಲಿ ಕುಮಾರಸ್ವಾಮಿ ಅವರ ತಂದೆ ತಾಯಿ ಸೊ HD ದೇವೇಗೌಡ ಮತ್ತೆ ಚೆನ್ನಮ್ಮ, ಓಕೆ, ದೇ ಆರ್ ಇನ್ ದ ಮ್ಯಾರೇಜ್ ರಿಲೇಶನ್ಶಿಪ್, ಹೌದಾ. ಇಲ್ಲಿ ನಿಖಿಲ್ ಅವ್ರಿಗೆ HD ದೇವೇಗೌಡ ಏನಾಗ್ತಾರೆ,
ಸೊ ಎಚ್ ಡಿ ದೇವೇಗೌಡ ವಿಲ್ ಬಿಕಮ್ ಗ್ರ್ಯಾಂಡ್ ಫಾದರ್ ಫಾರ್ ನಿಖಿಲ್. ಓಕೆ, ನಿಖಿಲ್ ಅವ್ರ ಮಗನಿಗೆ ಎಚ್ ಡಿ ದೇವೇಗೌಡ ವಿಲ್ ಬಿಕಮ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ಹೌದಾ? ನೆಕ್ಸ್ಟ್, ಸೊ ಚೆನ್ನಮ್ಮ ವಿಲ್ ಬಿಕಮ್ ಗ್ರ್ಯಾಂಡ್ ಮದರ್ ಫಾರ್ ನಿಖಿಲ್. ಕ್ಲಿಯರ್? ಈಗ ಸೊ ಇಲ್ಲಿ ನಾವು ಲಾಸ್ಟ್ ಕ್ಲಾಸಲ್ಲಿ ಲಾಸ್ಟ್ ಟಾಪಿಕ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದಾಗೆ, ಸೊ ಯಾರು ಹೆಂಡತಿಯ ತಮ್ಮ ಅಥವಾ ಹೆಂಡತಿಯ ತಂಗಿ ಸೊ ಗಂಡನಿಗೆ ಏನಾಗ್ತಾರೆ, ಸೊ ಬ್ರದರ್ ಇನ್ಲಾ ಅಥವಾ ಸಿಸ್ಟರ್ ಇನ್ಲಾ ಆಗ್ತಾರೆ. ಇಲ್ಲಿ ರೇವತಿ ಅವ್ರಿಗೆ ಸಪೋಸ್ ಯಾವ್ದಾದ್ರು ತಮ್ಮ ಇದ್ದ ಅಂತ ಅಂದ್ರೆ, ಓಕೆ, ಇಫ್ ರೇವತಿ ಹ್ಯಾಸ್ ಎನಿ ಬ್ರದರ್, ಓಕೆ, ನಿಖಿಲ್ ಅವ್ರಿಗೆ ಇವ್ರು ಏನಾಗ್ತಾರೆ, ಲಾಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಹಿ ವಿಲ್ ಬಿಕಮ್ ಬ್ರದರ್ ಇನ್ ಲಾ. ಹಿ ವಿಲ್ ಬಿಕಮ್ ಬ್ರದರ್ ಇನ್ ಲಾ. ಓಕೆ, ಸಪೋಸ್ ಈಗ ರೇವತಿ ಅವ್ರಿಗೆ ತಂಗಿ ಇದ್ರು ಅಂತ ಅಂದ್ರೆ ಶಿ ವಿಲ್ ಬಿಕಮ್ ಸಿಸ್ಟರ್ ಇನ್ ಲಾ. ಶಿ ವಿಲ್ ಬಿಕಮ್ ಸಿಸ್ಟರ್ ಇನ್ ಲಾ ಫಾರ್ ಹೂಮ್? ಯಾರಿಗೆ? ಫಾರ್ ನಿಖಿಲ್. ಅದೇ ರೀತಿ ಇವ್ರಿಗೆ ತಮ್ಮ ಇದ್ದಿದ್ರೆ ಸೊ ರೇವತಿ ಅವರಿಗೆ ಅವನು ಬ್ರದರ್ ಇನ್ ಲಾ ಆಗ್ತಿದ್ದ. ನೆಕ್ಸ್ಟ್, ನಿಖಿಲ್ ಅವ್ರಿಗೆ ತಂಗಿ ಇದ್ದಿದ್ರೆ ಸೊ ಶಿ ವುಡ್ ಹ್ಯಾವ್ ಬಿಕಮ್ ಸಿಸ್ಟರ್ ಇನ್ ಲಾ ಫಾರ್ ರೇವತಿ. ಆಯ್ತಾ? ಈಗ ಇಲ್ಲಿ ಸೊ ನಿಖಿಲ್ ಅವರ ತಂಗಿ ಇದ್ರು ಅಂತ ನಾವು ಅಸ್ಯೂಮ್ ಮಾಡಿದ್ರೆ ಅವರ ಮಗ ಅಥವಾ ಮಗಳು, ಸೊ ಇಫ್ ಇಟ್ ಈಸ್ ಎ ಬಾಯ್ ಆರ್ ಗರ್ಲ್, ಸೊ ಗರ್ಲ್ ಆಗಿದ್ರೆ ಏನಾಗಿರ್ತೋ, ಸೊ ಗರ್ಲ್ ಮೀನ್ಸ್ ಇಟ್ ಈಸ್ ನೀಸ್, ಅಂದ್ರೆ ನಿಮ್ಮ ತಮ್ಮ ಅಥವಾ ತಂಗಿಯ ಮಗಳು ಬಿಕಮ್ ನೀಸ್. ಸೊ ಗಂಡು ಮಗು ಆಗಿದ್ರೆ ಇಟ್ ಈಸ್ ನೆಫ್ಯೂ. ಸೊ ಹೆಣ್ಮಗು ಇಟ್ ಈಸ್ ನೀಸ್, ಗಂಡು ಮಗು ಇಟ್ ಈಸ್ ನೆಫ್ಯೂ. ಯಾರಿಗೆ? ಯಾವುದೇ ಒಬ್ಬ ಪರ್ಸನ್ಗೆ ತಂಗಿಯ ಮಗಳು ಅಥವಾ ತಂಗಿಯ ಮಗ. ಸೊ ತಮ್ಮನಿಗೂ ಆಗ್ಬೋದು. ಸೊ ತಮ್ಮನ ಮಗಳು ದೇ ವಿಲ್ ಬಿಕಮ್ ನೀಸ್ ಅಂಡ್ ದೆನ್ ನೆಫ್ಯೂ. ಗಂಡು ಮಗು ಆದ್ರೆ ನೆಫ್ಯೂ, ಹೆಣ್ಮಗು ಆದ್ರೆ ನೀಸ್. ಅದು ತಮ್ಮನಿಗಾಗ್ಬೋದು ಅಥವಾ ತಂಗಿಗಾಗ್ಬೋದು. ಓಕೆ, ಈ ರೀತಿ ನಾವು ಫ್ಯಾಮಿಲಿ ಟ್ರೀನ ಡ್ರಾ ಮಾಡ್ತಾ ಬರ್ಬೋದು. ಇದೊಂದು ಸಿಂಪಲ್ ಎಕ್ಸಾಂಪಲ್. ಇದೇ ರೀತಿ ನೀವು ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ಮುಂದೆ ಬರುವಂಥ ಪ್ರಾಬ್ಲಮ್ಗಳನ್ನು ಕೂಡ ಸಾಲ್ವ್ ಮಾಡ್ಬೋದು. ಎಸ್.